ಗೈಸ್ ನೋಡ್ಬೋದು, ನಾವು ಈಗ ಊಟ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೇವೆ. ಗೈಸ್ ನೋಡ್ಬೋದು ಎಷ್ಟು ಚಂದ ಈಗ ಬೆಂಕಿ ಉರಿತಿಂತಂತ. ಈಗ ಉಪ್ಪಾಡ್ಯಾರ ಗೈಸ್ ನೋಡ್ಬೋದು, ಒಂದು ಸಲ ಬಲೆ ಬಿಟ್ಟದಕ್ಕೆ ನೋಡಿ ಇಷ್ಟು ಮೀನು ಸಿಕ್ಕಿದೆ. ಇನ್ನೊಂದು ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಲವು ದಿನಗಳ ನಂತರ ಈಗ ಮತ್ತೊಂದು ವಿಡಿಯೋದೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತು ನಾವು ಹೊಸಮಠ ರಿವರ್ಗೆ ಅಂದರೆ ನೈಟ್ ಒಂದು ಫಿಶ್ ಹಿಡಿಲಿಕ್ಕೆ ಬಂದಿದ್ದೇವೆ. ಮತ್ತೊಂದು ಸಣ್ಣ ಒಂದು ಪಾರ್ಟಿ ಥರ ಮಾಡಿದ್ದೇವೆ. ಯಾಕೆಂದರೆ ನಾವು ತುಂಬ ಟೈಮ್ ಆಯಿತು, ನಮ್ಮ ಕೆಲಸ ಕಾಲೇಜ್ ಇದರ ಸ್ಟ್ರೆಸ್ಸಲ್ಲಿದ್ದೆವು. ಹಾಗಾಗಿ ಇವತ್ತೊಂದು ನೈಟ್ ಒಂದು ಎಂಜಾಯ್ ಮಾಡುವಂತ ಇಲ್ಲಿಗೆ ಬಂದಿದ್ದೇವೆ. ಗಾಯ್ಸ್ ನೋಡ್ಬೋದು, ನಾವೀಗ ಅಲ್ಲಿ ಬಲೆ ಬಿಟ್ಟಿದ್ದೇವೆ. ಆ ಬಲೆಯನ್ನು ತೆಗಿಲಿಕ್ಕೆ ಹೋಗ್ತಿದ್ದೇವೆ. ಅದು ಆಗ ಬಿಟ್ಟಿದ್ದಾರೆ, ಸ್ವಲ್ಪ ಒಂದು ಸಂಜೆ ಆಗುವಾಗ ಬಿಟ್ಟಿದ್ದಾರೆ. ಈಗ ಅದನ್ನು ಬಲೆ ತೆಗಿಲಿಕ್ಕೆ, ಬಲೆಯಲ್ಲಿ ಮೀನು ಇರೋದನ್ನು ಮತ್ತೆ ಈಗ ತೆಗೆದು ಪದಾರ್ಥ ಮಾಡಲಿಕ್ಕೆ ಉಂಟು. ಹಾಗೆ ನೋಡಿ, ಅವರೀಗ ಅವರು ಬಲೆ ತೆಗಿಲಿಕ್ಕೆ ಹೋಗ್ತಿದ್ದಾರೆ. ಹಾಂ ನೋಡಿ, ನೋಡಿ ಗೈಸ್ ನೋಡ್ಬೋದು, ಅಲ್ಲಿ ಬಲೆ ತೆಗಿತಾ ಇದ್ದಾರೆ. ನೋಡಿ ಬಲೆಯಲ್ಲಿ ಮೀನುಗಳು ಉಂಟು, ಒಂದು ಹಾವು ಕೂಡ ಉಂಟು. ನಿಜ ಗೈಸ್ ನೋಡ್ಬೋದು, ಬಲೆ ತೆಗೆದುಕೊಂಡು ಇಲ್ಲಿ ಸೈಡ್ವರೆಗೆ ಬಂದರು. ಅದು ಆಳ ಉಂಟು, ಹಾಗೆ ಆಳ ಅದು ಸ್ವಲ್ಪ ಈಜಿಕೊಂಡು ಅದಷ್ಟೇ ಗೊತ್ತಿದ್ದವ್ರು ಮಾತ್ರ ನೀರಿಗೆ ಇಳಿಬೇಕು. ಗೈಸ್ ನೋಡಿ, ಫೈನಲಿ ಬಲೆ ತೆಗೆದು ಇಲ್ಲಿ ಮೇಲೆ ತಂದಿದ್ದಾರೆ. ಇದರಲ್ಲಿ ಮೀನು ಉಂಟಂತ ಆಗ್ತಾ ಉಂಟು ನೋಡಿ. ಇಲ್ಲಿ ಗೈಸ್ ನೋಡ್ಬೋದು, ಇದರಲ್ಲಿ ಮೀನು ಉಂಟು ನೋಡಿ. ಇದು ಒಂದು ಮೀನು ಕಲ್ಬುರು, ಇದು ಕಲ್ಬುರು ಮೀನು ನೋಡಿ. ಈಗ ತಂದದಷ್ಟೇ ಫ್ರೆಶ್ ಮೀನು ನೋಡಿ. ಗೈಸ್ ನೋಡ್ಬೋದು, ನಾವು ಇವತ್ತು ರಾತ್ರಿ ಇಲ್ಲಿ ಸ್ಟೇ ನಿಲ್ತೇವೆ. ಹಾಗೆ ಅಡಿಗೆ ಎಲ್ಲ ಮಾಡಿ ಆಗಿದೆ. ಒಂದು ಕೋಳಿ ಪದಾರ್ಥ ಮತ್ತು ಒಂದು ಅನ್ನ ಮಾಡಿ ಇಟ್ಟಿದ್ದೇವೆ ನೋಡಿ. ಇಲ್ಲಿ ಬೆಂಕಿ ಹಾಕಿದ್ದೇವೆ, ಒಲೆ ಎಲ್ಲ ರೆಡಿ ಉಂಟು ನೋಡಿ. ಇಲ್ಲಿ ಇರ್ಬೋದು, ನಮ್ಮದು ಊಟ ಎಲ್ಲ ರೆಡಿಯಾಗಿದೆ ನೋಡಿ. ಊಟ ಇದು, ಆಮೇಲೆ ಇಲ್ಲಿ ಸಾಂಬಾರು ಗಮ್ಮ ಬರ್ತುಂಟು. ಇನ್ನೊಂದು ಮೀನು ಸಾಂಬಾರೊಂದು ರೆಡಿ ಆಗಬೇಕು, ಮತ್ತೆಲ್ಲ ರೆಡಿಯಾಗಿದೆ. ಇನ್ನೊಂದು ಅಲ್ಲಿಂದು ಗುಡಾರ ಎಲ್ಲ ಹಾಕ್ಲಿಕ್ಕೆ ಉಂಟು, ಮತ್ತು ಮಲಗಲಿಕ್ಕೆ. ಇಲ್ಲಿ ಮೀನು ಇದೆಲ್ಲ ಬಲೆಯಿಂದ ತೆಗಿತಿದ್ದಾರೆ. ಈ ಸಲ ಸ್ವಲ್ಪ ಮೀನು ಕಡಿಮೆ ಉಂಟು ಸಿಕ್ಕಿದೆಲ್ಲ ಬಲೆಯಲ್ಲಿ. ಇಲ್ಲಾಂದ್ರೆ ಬಲೆಯಲ್ಲಿ ತುಂಬ ಮೀನು ಸಿಕ್ತಿತ್ತು. ಮೊನ್ನೆ ಯಾರ ಬಲೆಗೆ ಬಂದಿದ್ದಾರೆ. ಹಾಂ ಅದೇ ಗೈಸ್ ನೋಡ್ಬೋದು, ಒಂದು ಸಲ ಬಲೆ ಬಿಟ್ಟದಕ್ಕೆ ನೋಡಿ ಇಷ್ಟು ಮೀನು ಸಿಕ್ಕಿದೆ. ಇನ್ನೊಂದು ಸಲ ಬಲೆ ಬಿಡ್ಲಿಕ್ಕೆ ಉಂಟು ನೋಡಿ. ಇದರಲ್ಲಿ ಕಲ್ಬುರು ಮತ್ತು ನೊಲಿ ಮತ್ತೆ ಒಂದು ಸಣ್ಣ ಬಾಳೆ ಥರ ಎಲ್ಲ ಉಂಟು. ಈ ಸಲ ಮೀನು ಕಡಿಮೆ, ಯಾಕಂದರೆ ಎಲ್ಲ ಬಲೆ ಬಿಡಲಿಕ್ಕೆ ಬರ್ತಾರೆ. ಇನ್ನೊಂದ್ಸಲ ಬಿಡಲಿಕ್ಕೆ ಉಂಟು ಗೈಸ್ ನೋಡ್ಬೋದು. ಇನ್ನೊಂದ್ಸಲ ಬಲೆ ಬಿಡಲಿಕ್ಕೆ ಹೋಗ್ತಿದ್ದಾರೆ. ಗೈಸ್ ನೋಡಿ, ಬಲೆ ಬಿಡ್ತಾ ಹೋಗ್ತಿದ್ದಾರೆ. ಒಂದು ಕಡೆಯಿಂದ ಈಗ ಬಲೆಯನ್ನು ಬಿಟ್ಕೊಂಡು ಹೋಗ್ತಾರೆ. ಇನ್ನು ಇದನ್ನು ತೆಗೆಯುವುದು ಸ್ವಲ್ಪ ಒಂದು ರಾತ್ರಿ ಮಧ್ಯರಾತ್ರಿ ಎಲ್ಲ ತೆಗೆಯುವುದು, ಸ್ವಲ್ಪ ಒಂದು ಬೆಳಿಗ್ಗೆ ಆಗುವಾಗ. ನೀನು ಎಡತ್ತಬಡಿ ಕಟ್ಟಿಯ ಮಾರೆ ಅದೇ ಲೈಕ್
ಈಗ ದರ್ಶನ ಅಡ್ಡು ತಿಂಗೊಳ್ದು ಲೇಂಜಿ ಬರ್ಪೇತ ಏ ದರ್ಶನ ಓಲ್ಲ ಜೈಲಿಡ್ದು ಬಿದ ಆಯ್ತು ಒಂಜಿ ಬತ್ತು ಮೂಲ ಪಾರ್ಟಿ ಅನ್ಪುಗ ಒಂಜಿ ಮಲ್ಪುಗ ನೀ ಗಂಟು ಬತ್ತು ಮೂಲ ಪಾರ್ಟಿ ಮಲ್ಪನಿ ಆಡಿ ಫುಲ್ ಒಂಜಿ ಹೋಮ್ ಥಿಯೇಟರ್ ಉಂಟಾರ ಒಂಜಿ ಬ್ಯಾಟ್ರಿ ಉಂಟಾರ ದರ್ಶ ಪೂರ ಒಂಜಿ ಫೋಟೋ ಬರ್ತು ಒಂಜಿ ಪೂತ ಮಲ್ಲ ಅಯ್ಯೋ ದರ್ಶನ ನೋಡ್ಬೋದು. ಈಗ ಮೀನನ್ನು ರಿಪೇರಿ ಮಾಡ್ತಿದ್ದಾರೆ. ಇದೀಗೊಂದು ಇದನ್ನು ಈಗ ಕಜಿಪ್ ಮಾಡುದು ಮತ್ತೆ ಅದನ್ನು ಮನೆಗೆ ಹಿಡ್ಕೊಂಡು ಹೋಗುದು ಮತ್ತೆ ಸಿಗುವುದನ್ನು ನೋಡಿ. ಫ್ರೆಶ್ ಮೀನು ಗೈಸ್. ನಮ್ಮದು ಅಡುಗೆ ಮಾಡೋದೆಲ್ಲ ಕೆಲಸ ಎಲ್ಲ ಫುಲ್ಲು ಕಂಪ್ಲೀಟ್ ಆಗಿದೆ. ಈಗ ಎಲ್ಲ ಊಟ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೇವೆ. ಊಟ ಮಾಡಲಿಕ್ಕಿಂತ ಮುಂಚೆ ನಾವೊಂದೀಗ ಅಂದರೆ ಇಲ್ಲಿ ಒಂದು ಬೆಂಕಿ ಹಾಕಬೇಕು. ಯಾಕಂದರೆ ಲೈಟ್ ಎಲ್ಲ ಒಂದು ಕಾಡಲ್ಲ ಇದು, ಒಂದು ಇಲ್ಲಿ ಕಲ್ಲಿನ ಮಧ್ಯೆ. ಯಾಕೆಂದರೆ ಅದೊಂದು ಕ್ರಿಮಿ ಕೀಟ ಎಲ್ಲ ಬರೋದಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ನೋಡಿ ಅಲ್ಲಿ ಬೆಂಕಿ ಹಾಕಲಿಕ್ಕೆಲ್ಲ ಅಣ್ಣ ರೆಡಿ ಮಾಡ್ತಿದ್ದಾರೆ. ಗೈಸ್ ನೋಡ್ಬೋದು, ಇವರು ಬೆಂಕಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಎಂತ ಚಂಡಿ ಕಣಕ್ಕಿದ್ರೆ ಸಹ ಅವರು ಬೆಂಕಿ ಹಾಕ್ತಾರೆ. ಎಲ್ಲ ರೆಡಿ ಆಗ್ತುಂಟು ನೋಡಿ. ಪ್ರಸಾದ್ರವರು ಬೆಂಕಿ ಹಾಕ್ಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಇವರು ಇಲ್ಲಿ ಊಟ ಎಲ್ಲ ನೋಡಿ ಅದೆಲ್ಲ ರೆಡಿ ಮಾಡ್ತಿದ್ದಾರೆ. ರೊಟ್ಟಿ ತಂದಿದ್ದೇವೆ ನೋಡಿ. ಇದು ರೊಟ್ಟಿ ಈಗ ಫಸ್ಟ್ ನಾವು ಕುಲೆವು ಗಲಿಗೆ ಇಡಬೇಕು ನೋಡಿ. ಈಗ ಕುಲೆವು ಗಲಿಗೆ ಇಡ್ತಿದ್ದಾರೆ. ಗೈಸ್ ನೋಡ್ಬೋದು, ಇಲ್ಲಿ ಕುಲೆಗಲಿಗೆ ಇಡ್ತಿದ್ದಾರೆ. ಇದು ಯಾಕಂದರೆ ನಾವು ಎಲ್ಲಿ ಕಾಡು ಎಲ್ಲಿ ಮನೆಯಲ್ಲಿ ಸಹ ಅಡುಗೆ ಮಾಡಿದ್ರೆ ಕುಲೆಗಲಿಗೆ ಒಂದು ಇಡಬೇಕು. ಈಗ ಬೆಂಕಿ ಬೆಟ್ಟಿಗೆ ನಮಗೆ ನೋಡಿ ದೂರದಲ್ಲಿ ಇಡಬೇಕು. ಯಾಕಂದರೆ ನಮಗೆ ಅದು ಒಂದು ನಮ್ಮ ಊಟಕ್ಕೆ ಕೈ ಹಾಕ್ಲಿಕ್ಕೆ ಬರುತ್ತೆ ನೋಡಿ. ಎಲ್ಲಿಟ್ಟಿದ್ದಾರೆ ಲೈಟ್ ಒಂದು ಫಸ್ಟ್ ಒಂದು ದಿಕ್ಕಲ್ಲಿ ಸೂ ಆಡು ಉಂಟು. ಅವ ಅಗುಡೆ ಉಂದುಂಡಿ ಸುದಟ್ಟಿಗೆ ಉಂಡು ಈರೆಡೆ ಕಡೆ ಕೊರನತಿ ನೋಡಿ. ಈಗ ಬೆಂಕಿ ನೋಡಿ ಕಣಕ್ಕು ಇದು ನೋಡಿ ಇದರಲ್ಲಿ ಕೊಡ್ತೇವೆ. ಇಲ್ಲಿ ಕುಲೆಗೆ ಇಟ್ಟಿದ್ದೇವೆ ನಾವು ಒಂದು ಪೀಸ್ ನೋಡುವ ಸಿಂಧು. ನೋಡು ಸೂಪರ್ ಆಗಿದೆ. ಬೆಂಕಿ ಹಾಕ್ಲಿಕ್ಕೆ ಹೋಗುವ ನೋಡಿ. ಭಾರಿ ಪಕ್ಕ ಹಾಕ್ತಿದ್ದಾರೆ. ಸಾಂಬಾರು ಮನೆ ಉಪ್ಪು ಮಾಡುಡಿ ಭಾರಿ ಖುಷಿ. ಸತ್ಯ ಚೂರು ಉಪ್ಪು ಚಾಪೆ. ಗೈಸ್ ನೋಡ್ಬೋದು, ಇವರಿಗೆ ನಮ್ಮ ಪ್ರಸಾದ್ರವರಿಗೆ ಎಲ್ಲಿಯಾದರೂ ಹಸಿವಾದರೆ ಮಾತ್ರ ಅವರು ರಾಕ್ಷಸ ಅಂತರ ಈ ವರ್ತನೆ ಎಲ್ಲ ಮಾಡ್ತಾರೆ. ಹಾಗೆ ಮತ್ತೆ ಅವರಿಗೆ ಹಸಿವಾದರೆ ಮತ್ತೆ ಅವರಿಗೆ ತಡಲಿಕ್ಕೆ ಆಗುದಿಲ್ಲ ನೋಡಿ. ಇದು ಬೇಗ ಆಗ್ತಾರೆ ನೋಡಿ. ರವಿ ಅಲ್ಲಿ ಗಾಡಿ ನಿಂತು ನೋಡ ಅಲ್ಲಿ ಇನ್ನ ಏನಿಗ್ಲ ಅಲ್ಲಿ ಅದು ಎಷ್ಟು ಅಂತ ಅದನ್ನ ಅಂದ್ರೆ ಏನ್ ಹೆಲ್ಮೆಟ್ ಕಾಣತ್ತೀಚಿ. ಈರ್ನ ಹೆಲ್ಮೆಟ್ ಅಲ್ಲೇ ಐತೀನಿ ಪೂರ ರಿಂಗಪ್ಪ ಪೂರ ತಾರಮರ ರಿಂಗಪ್ಪ. ಗೈಸ್ ನೋಡ್ಬೋದು, ಇಲ್ಲಿ ರೊಟ್ಟಿ ಬಡಿಸಿದ್ದಾರೆ. ಎಲ್ಲ ರೊಟ್ಟಿ ಎಲ್ಲ ರೆಡಿ ಆಗ್ತುಂಟು. ಊಟ ಆಮೇಲೆ ಮಾಡುದು, ಫಸ್ಟ್ ರೊಟ್ಟಿ ತಿನ್ನುವಂತ. ನೋಡಿ, ಒಂದು ಕಡೆ ರೊಟ್ಟಿ ರೆಡಿ ಆಗ್ತಿದ್ರೆ ಇನ್ನೊಂದು ಕಡೆ ನೋಡಿ ಇಲ್ಲಿ ಬೆಂಕಿ ಹಾಕಿ ಇವರು ರೆಡಿ ಆಗಿದ್ದಾರೆ. ಇನ್ನೆಲ್ಲ ಊಟ ಎಲ್ಲ ಆದ್ಮೇಲೆ ಮತ್ತೆ ನಾವು ಗಾಲ ಹಾಕ್ಲಿಕ್ಕೆ ಹೋಗ್ತೇವೆ. ನೋಡಿ ಇಲ್ಲಿಗ ಇದು ಕೋಳಿ ಸಾಂಬಾರು ಬಡಿಸ್ತಿದ್ದಾರೆ. ಇದು ಮನೆಯಲ್ಲಿ ನಾವು ಅರೆಪ್ಪು ಕಡೆದು ಇಲ್ಲಿಗೆ ತಂದದ್ದು. ಇಲ್ಲಿ ಅಂದ್ರೆ ಮಿಕ್ಸಿ ಎಲ್ಲ ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಗಮ್ಮ ಬರ್ತುಂಟು ಗೈಸ್. ನೀವು ಅಲ್ಲಿಂದನೇ ಸ್ವಲ್ಪ ತಿಂದು ಇಲ್ಲಿ.
ಬೇಕಾದಾಗ ಬನ್ನಿ ಬೇಕಾದಾಗ ಬನ್ನಿ ಪಾತಲ್ಲ ಬೂರಿ ಬಲಿ 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 ಅಂಡ ಇದ್ದೀರಾ ಅಡ ಗೈಸ್ ನೋಡ್ಬೋದು ಎಷ್ಟು ಚಂದ ಈಗ ಬೆಂಕಿ ಉರಿತಿಂತ ಅಂತ. ಈಗ ಚಳಿ ಎಲ್ಲ ಆಗುವಾಗ ಇಲ್ಲಿ ಬಂದು ಕೂತ್ಕೊಂಡ್ರೆ ಆಯಿತು. ಮತ್ತು ಇದನ್ನು ಮನೆಗೆ ಹೋಗುವಾಗ ತೆಕ್ಕಿಸಿ ಹೋಗ್ಬೇಕು. ಮತ್ತೆ ಈಗೇನೆ ಬಿಡ್ಲಿಕ್ಕೆ ಹೇಳ್ದು. ಇಲ್ಲಿ ಅನ್ನ ಮತ್ತು ಭಾವ ಚಳಿ ಕಾಯ್ತಾ ಇದ್ದಾರೆ. ಅರ್ಧ ಉಳ್ದ ಕುಲೆಯನ್ನು ಇವರು ಭಾವನೆ ತಿಂದ್ರು. ಗೈಸ್ ನೋಡಿ ಸ್ಪ್ರೈಟ್ ಉಂಟು. ಸ್ಪ್ರೈಟ್ ಅನ್ನೀಗ ನೋಡಿ ಸ್ಪ್ರೈಟ್ ಮುಚ್ಚಳ ಓಪನ್ ಆಯ್ತು. ಎಸ್ ಚಿಯರ್ಸ್ ಚಿಯರ್ಸ್. ಅದೀಗ ಕುಲೆಗೆ ಒಂದು ಇಡ್ಲಿಗೆ ಉಂಟು. ಕುಲೆಗೆ ಹತ್ತೊಂದು ಎಂಕೆ ಕುಲೆಗೆ ಪೂರನ ಗೈಸ್ ನೋಡ್ಬೋದು ನಾವೀಗ ಊಟ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೇವೆ. ಗಮ್ಮ ಬರ್ತಾ ಉಂಟು. ಅದ್ಭುತ. ಉಪ್ಪು ಆಡ್ಯಾರ ರೊಟ್ಟಿನ ಮಾತ್ರ ದಿಟ್ಟಿಲ್ಲ. ನಮ್ ಗೈಸ್ ನೋಡ್ಬೋದು ನಮ್ದು ಊಟ ಎಲ್ಲ ಆಗಿದೆ. ಈಗ ನೋಡಿ ಗಾಳ ಎಲ್ಲ ರೆಡಿ. ನೋಡಿ ಅದಕ್ಕೆ ಎಂತ ಸುರಿದದ್ದು ನೋಡಿ. ಇದಕ್ಕೆ ತರು ಅಂತ ಹೇಳ್ತೇವೆ ಆ ಮೀನನ್ನು. ಈಗ ನೋಡಿ ದೊಡ್ಡ ಗಾಳ, ಇನ್ನು ಗಾಳ ಹಾಕಿ ಮೀನು ಹಿಡಿಯುವುದು. ಮತ್ತೆ ಸ್ವಲ್ಪ ಮಳಗಿಕೊಂಡು ನೋಡುದು ಎಷ್ಟೊತ್ತಿಗೆ ಮೀನು ಸಿಗ್ತದೆ ಅಂತ. ನೋಡಿ ಇವರೀಗ ಹೊರಡ್ತಿದ್ದಾರೆ. ನೋಡಿ ಗಾಳ ಹಾಕ್ಲಿಕ್ಕೆ ಹೋದ್ರು. ಗೈಸ್ ನೋಡ್ಬೋದು ಈಗ ಗಾಳ ಹಾಕ್ತಿದ್ದಾರೆ. ನೋಡಿ ಈಗ ಗಾಳ ಎಸಿತಾರೆ. ಗಾಳ ಎಸೆಯುವಾಗ ನಾವು ಇವರ ಎದುರಿಗೆ ಹೋಗ್ಲಿಕ್ಕೆ ಬಾರ್ದು. ಇವರು ಎಸೆಯೋದು ಎಲ್ಲೆಲ್ಲಿ ಹೋಗ್ತದೆ ನೋಡಿ. ಗಾಳ ನೋಡಿ ಇಲ್ಲೊಂದು ಈಗ ಆಚೆ ಎಸೆದು ನೋಡಿ ಇಲ್ಲಿ ಒಂದು ಕಟ್ಟಿದ್ದಾರೆ ನೋಡಿ. ಆ ಥರ ನೋಡಿ ಅಲ್ಲೊಂದು ಆ ಥರ ಬಾಟ್ಲಿ ಕಟ್ಟಬೇಕು. ಅದು ಮೀನುಗಳು ಎಲ್ದುಕೊಂಡು ಹೋಗುವಾಗ ಬಾಟ್ಲಿ ಟನ 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 ಅಂತ ಅಲೆಗ್ತದೆ. ఇంకొంచెం కాలం ఉండి బో ಬರ್ತೀರಾ ನೋಡಿ ಗೈಸ್. ಈಗ ನೋಡಿ ಎಸೆತಾರೆ ನೋಡಿ ಎಸೆದ್ರು.